ಮೇಕೆದಾಟು ಯೋಜನೆಗೆ ತಮಿಳುನಾಡು ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಜನರಿಗಾಗಿ ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಾವು ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡಬೇಕಾಗುತ್ತೆ ಅಂತ ಹೇಳಿ ಇದೀಗ ಗೃಹ ಸಚಿವರು ಕೊಟ್ಟಿರುವಂತೆ ಹೇಳಿಕೆ ಇದು. ಪ್ರಿಯಾಂಕ್ ಖರ್ಗೆ ಅವರು ಈ ಕುರಿತು ಮಾತನಾಡಿದ್ದಾರೆ. ಬಿಜೆಪಿ ಸಂಸದರು ಮಾತನಾಡಬೇಕು, ಆದರೆ ನಮಗೆ ನಂಬಿಕೆ ಇಲ್ಲ, ಅವರಂತಹ ಅಸಮರ್ಥ ನಾಯಕರು ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳಿ ಬಿಜೆಪಿ ವಿರುದ್ಧ ಮತ್ತೊಮ್ಮೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಗೃಹ ಸಚಿವರು. ಮೆಟ್ರೋ ಟಿಕೆಟ್ ವಿಚಾರಕ್ಕೂ ಕೂಡ ಬೇಕಿದ್ರೆ ಮಾತನಾಡ್ತಾರೆ. ಮೇಕೆದಾಟು ವಿಚಾರ ಸಂಬಂಧಪಟ್ಟಂತೆ ಬಿಜೆಪಿಯವರು ಮಾತನಾಡೋದಿಲ್ಲ ಅಂತ ಹೇಳಿ ಇಲ್ಲೂ ಕೂಡ ಬಿಜೆಪಿಯವರ ವಿರುದ್ಧವೇ ಇದೀಗ ಗೃಹ ಸಚಿವರು ಮಾತನಾಡಿರುವಂಥದ್ದು. ಅವರಂತಹ ಅಸಮರ್ಥರು ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೆಟ್ರೋ ವಿಚಾರ ಇದ್ರೆ ಮೊದಲನೇದಾಗಿ ಮಾತಾಡ್ತಾರೆ ಬಂದು. ಮೆಟ್ರೋ ಟಿಕೆಟ್ ವಿಚಾರ ಇದ್ರೆ ಮೆಟ್ರೋ ಟಿಕೆಟ್ ವಿಚಾರ ಇಲ್ಲೇನಕ್ಕೆ ಹೇಳಿದ್ರು ಅಂತಂದ್ರೆ ಇತ್ತೀಚೆಗಷ್ಟೇ ಮೆಟ್ರೋ ಟಿಕೆಟ್ ಬೆಲೆ ಏರಿಕೆ ಕೂಡ ಮಾಡಲಾಗಿತ್ತು. ಹಾಗಾಗಿ ಆ ವಿಚಾರದಲ್ಲಿ ಎಲ್ಲರೂ ಕೂಡ ಬಿಜೆಪಿಯವರು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ರು. ಆದ್ರೆ ಮೇಕೆದಾಟು ಸಂಬಂಧ ಬಿಜೆಪಿಯವರು ಮಾತನಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ ಹೇಳಿಕೆ. ವಿ ಆರ್ ಮೇರ್ಲಿ ಈಗ ನಾವು ಅವ್ರ ಪಾಲಿನ ನೀರನ್ನ ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನ್ ಮಾಡಬೇಕು, ನಾವು ಮಾಡಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮೇರ್ಲಿ ಈಗ ನಾವು ಅವ್ರ ಪಾಲಿನ ನೀರನ್ನ ನಾವು ಕಸ್ಕೋತಾ ಇದೀವಿ ಅಂದ್ರೆ ಅವರು ಏನಾದರೂ ಏನೋ ಆಕ್ಷೇಪ ವ್ಯಕ್ತಪಡಿಸಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನ ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗಬೇಕು ಅಂತ ಮಾಡ್ತಾ ಇರೋದು. ಅಂಡ್ ಕೋರ್ಟ್ ನಲ್ಲಿ ಕ್ಲಿಯರ್ ಆಗಿದೆ, ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನ್ ಮಾಡಬೇಕು, ನಾವು ಮಾಡಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮೇರ್ಲಿ ಈಗ ನಾವು ಅವ್ರ ಪಾಲಿನ ನೀರನ್ನ ನಾವು ಕಸ್ಕೋತಾ ಇದೀವಿ ಅಂದ್ರೆ ಅವರು ಏನಾದರೂ ಏನೋ ಆಕ್ಷೇಪ ವ್ಯಕ್ತಪಡಿಸಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನ ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗಬೇಕು ಅಂತ ಮಾಡ್ತಾ ಇರೋದು. ಅಂಡ್ ಕೋರ್ಟ್ ನಲ್ಲಿ ಕ್ಲಿಯರ್ ಆಗಿದೆ, ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನ್ ಮಾಡಬೇಕು, ನಾವು ಮಾಡಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮೇರ್ಲಿ ಈಗ ನಾವು ಅವ್ರ ಪಾಲಿನ ನೀರನ್ನ ನಾವು ಕಸ್ಕೋತಾ ಇದೀವಿ ಅಂದ್ರೆ ಅವರು ಏನಾದರೂ ಏನೋ ಆಕ್ಷೇಪ ವ್ಯಕ್ತಪಡಿಸಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನ ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗಬೇಕು ಅಂತ ಮಾಡ್ತಾ ಇರೋದು. ಅಂಡ್ ಕೋರ್ಟ್ ನಲ್ಲಿ ಕ್ಲಿಯರ್ ಆಗಿದೆ, ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನ್ ಮಾಡಬೇಕು.